52 ವರ್ಷದ ಹೆಣ್ಣು ಮಗಳಿಗೆ ಬೆನ್ನಿನಲ್ಲಿ ವಿಪರೀತ ನೋವು ಕಂಡುಬಂದಿತ್ತು. ಅವರು ಕಾಲಿನಲ್ಲಿ ನಡೆದಾಡಲು ಬಲಹೀನತೆ ಕಂಡುಬಂದಿತ್ತು. ಅವರನ್ನು MRI ಸ್ಕ್ಯಾನ್ಗೆ ಒಳಪಡಿಸಲಾಗಿ ಬೆನ್ನು ಹುರಿಯಲ್ಲಿ TB ಜಡ್ಡು ಕಂಡುಬಂದಿತ್ತು. ಅವರನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗಿ ಎಲುಬುಗಳನ್ನು ಸ್ಕ್ರೂ ರಾಡ್ ಮೂಲಕ ಜೋಡಿಸಿ ಕೀವನ್ನು ತೆಗೆಯಲಾಯಿತು. ಶಸ್ತ್ರಚಿಕಿತ್ಸೆ ನಂತರ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಚೆಕಪ್ ಮಾಡಿಸಿದ್ದೇನೆ ರೀ. ಅವ್ರಿಗೆ ಭಾಳ ತ್ರಾಸ ಇತ್ತು ರೀ. ಒಬ್ರು ಸಿಂದಗಿ ಗುರು ಡಾಕ್ಟರ್ ಅಂತೇಳಿ ಹುಗ್ಗಿ ಸರ್ ಕನೆಕ್ಟ್ ಮಾಡಿಕೊಟ್ರಿ. ಇಲ್ಲಿ ಬಂದಿಂದ ಹುಗ್ಗಿ ಸರ್ ಫಸ್ಟಿಗೆ 1 ಮಂತ್ ಗುಳಿಗೆ ಕೊಟ್ಟಿದ್ದೀರಿ. ಆ ಗುಳಿಗೆಯಿಂದ ಆರಾಮಾಗಲಿಲ್ಲ ರೀ. ಮತ್ತೆ ಅವರು ಆಪರೇಷನ್ ಮಾಡಲೇಬೇಕಪ್ಪ ಅಂತ ಹೇಳಿದ್ರಿ. ಕ್ಯೂ ಆಗೈತಿ, ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಿ. ಇಲ್ಲಿ ಬಂದಿಂದ ಆಪರೇಷನ್ ಆಯ್ತು ರೀ. ಆಪರೇಷನ್ ಆಗಿಂದ ಈಗ ನಮ್ಮ ಅತ್ತೆಯವರಿಗೆ ಆರಾಮಾಗೈತ್ರಿ ಮೇಡಮ್. ಸರ್ ಕೈಗೊಂಡಿಂದ ಏನೇ ನಮ್ಮ ಚಲೋ ಆಗೈತ್ರಿ. ಹೇಳಿ ನಿಮ್ಗೇನು ತ್ರಾಸ? ಈಗ ತ್ರಾಸ ಎಲ್ಲ ಕಮ್ಮಿ ಆಗೈತಿ. ಈಗೆಲ್ಲ ತ್ರಾಸ ಇದು ಪೈಲೆ ಭಾಳ ತ್ರಾಸ ಐತ್ರಿ ನನಗ ಟಂಕನ್ಯಾಗ. ಈ ಟಂಕನ ಆಪರೇಷನ್ ಮಾಡಾರಿ ಯಾರು ಹಗರಾಗರಿ ಮನೆಗೆ ನಡೆದಿರಿ ನಾವು ಈಗ. ಸರ್ ಕೈಗೊಂಡಿನ ಚಲೋ ಆಗೈತೆ ನೋಡ್ರಿ. ನಮ್ಗೆ ಎಲ್ಲ ಇದು ಆರಾಮಾಗಿ ಮನೆ ಹೊಂಟಿದ್ದೇವೆ ಸರ್. ಅವ್ರ ಹೆಸರು ನೆನೆಸ್ತೇವ್ರಿ. ಅವ್ರ ಹುಗ್ಗಿ ಸರ್ ಕಡೆಯಿಂದ ನಾವು ಟ್ಯಾಕ್ಸ್ ಹೇಳ್ತೇವೆ. ನಮ್ಗೆ ಫೋನಿದಿಲ್ಲ ಏನಿದಲ್ಲ ಆ ಸಿಂಗಿ ಸರ್ ನಮ್ಮ ಗುರು ಡಾಕ್ಟರ್ ಹುಗ್ಗಿ ಸರ್ ನಂಬರ್ ನಮ್ಗೆ ಎಲ್ಲಿಗೂ ಆಗಿತ್ತಿಲ್ರಿ, ಎಲ್ಲಿ ಸಿಕ್ಕಿತ್ತಿಲ್ರಿ ಏನು. ಈ ಸಬ್ ಸರ್ ಕಡೆ ಬಂದು ಆರಾಮಾಗೈತೆ ನಮ್ಗೆ. ಫುಲ್ ಖುಷಿಯಾಗಿ ಹೊಂಟಿದ್ರು. ಎಲ್ಲಾ ರೀತಿಯಿಂದ ಆರಾಮಾಗೈತೆ. ಮನೆ ನಡೆದಿರು ನಾವು ಈಗ ಎಲ್ಲ ಆರಾಮಾಗಿ ಮನೆ ನಡೆದಿರು ನಾವು.